ನಮಸ್ಕಾರ. ಗುರುಗ್ರಹದ ಬದಲಾವಣೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ಸರ್ ನನಗೆ ಗುರು ಈ ಸಲ ಬದಲಾವಣೆ ನನಗೆ ಏನಾದ್ರೂ ಒಳ್ಳೇದಾಗತ್ತಾ ಅಂತ ಹೇಳಿ. ನೋಡಿ, ಕೆಲವು ವಿಚಾರಗಳನ್ನ ವೀಕ್ಷಕರು ಗಮನಿಸಬೇಕು. ಏನಂದ್ರೆ, ಚಂದ್ರ 2.5 ದಿನಗಳಿಗೆ, ಕೆಲವು ಗ್ರಹಗಳು ತಿಂಗಳುಗಳಿಗೆ, ಪ್ರತಿದಿನ ಗ್ರಹಗಳ ಬದಲಾವಣೆ ಡಿಗ್ರೀಸ್ ಅಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಗೋಚಾರದಲ್ಲಿ ಆಗುವ ಬದಲಾವಣೆಯಿಂದ ತುಂಬಾ ಚೇಂಜಸ್ ಏನು ಲೈಫಲ್ಲಿ ಆಗಲ್ಲ. ಪರಾಶರ ಮಹರ್ಷಿಗಳು ಹೇಳಿರೋ ವಿಧಾನ ಏನಂದ್ರೆ, ನಿಮ್ಮ ಜಾತಕದಲ್ಲಿ ನಡೀತಿರುವಂತ ದಶೆ ಅನ್ವಯ ಮಾಡಿ ಲೈಫಲ್ಲಿ ಘಟನೆಗಳೆಲ್ಲ ದಶೆ ಮೇಲೆ ಅವಲಂಬಿಸಿರುತ್ತೆ. ಗುರು ಬದಲಾವಣೆ ಆದ ತಕ್ಷಣ, ಶನಿ ಬದಲಾವಣೆ ಆದ ತಕ್ಷಣ ಯಾವ ಕಾರಣಕ್ಕೂ ನೀವು ಯೋಚನೆ ಮಾಡುವಂತದ್ದಾಗ್ಲಿ, ಏನೋ ಒಂದು ದೊಡ್ಡದ್ ನಡೀತೆ ಅನ್ಕೊಳ್ಳೋದು ಬಹಳ ತಪ್ಪು. ಬಹಳ ಜನ ಗುರುವಿನ ಒಂದು ಬದಲಾವಣೆಗೆ, ಅದೇ ತರದಲ್ಲಿ ಸಾಡೆ ಸಾತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಜಾತಕದಲ್ಲಿರುವಂತ ದಶ ಪದ್ಧತಿಗೆ ಬಹಳ ಮಹತ್ವವಿದೆ. ಹಾಗಾಗಿ ಎರಡನೇದಾಗಿ ಬಂದು ಗುರುವಿನ ಬದಲಾವಣೆನ ನೋಡುವಾಗ ನಾಡಿ ಜ್ಯೋತಿಷದ ಒಂದು ಅನುಸಾರವಾಗಿ ಹೋಗ್ಬೇಕಾಗತ್ತೆ. ಎರಡನೇದಾಗಿ ನಮ್ಮ ಬರ್ತ್ ಟೈಮು, ಬರ್ತ್ ಡೇಟ್ಗಳು ಸರಿ ಇರಲ್ಲ. ಹಾಗಾಗಿ ನಮ್ಮ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾವು ಈ ಗೋಚರಕ್ಕೆ ಅನ್ವಯಿಸಬೇಕು. ಹೇಗೆ ಅಂದ್ರೆ, ನಿಮ್ಮ ಹಸ್ತದಲ್ಲಿರುವಂತಹ ಗುರುವಿನ ಸ್ಥಾನ, ಗುರುವಿನ ರೇಖೆಗಳು ಯಾವ ಏಜ್ ಅಲ್ಲಿ ಹೇಗಿದೆ ಅಂತ ನೋಡ್ಕೋಬೇಕು. ಜೊತೆಯಲ್ಲಿ ನಾಡಿ ಜ್ಯೋತಿಷ್ಯದ ತತ್ವಗಳು ಹೇಗಿದೆ ಅಂತಂದ್ರೆ, ಗುರು ಎಷ್ಟನೇ ರೌಂಡ್ ಅಲ್ಲಿ ನಿಮಗೆ ಟ್ರಾನ್ಸಿಟ್ ಆಗ್ತಿದೆ. 12 ವರ್ಷಗಳು. ನಮಗೆ ಒಂದು ರೌಂಡ್ ಬರೋದಕ್ಕೆ 12 ಇಯರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹುಟ್ಟಿರುವಂತ ರಾಶಿ ಮೇಷರಾಶಿ ಆದ್ರೆ, ಮೇಷರಾಶಿಯಿಂದ ಅದು ಮತ್ತೆ ಮೇಷರಾಶಿ ಬರೋದಕ್ಕೆ 12 ವರ್ಷಗಳು ಬೇಕು. ಇದು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 36 ಇಯರ್ಸ್ ಅಂದ್ರೆ 3ನೇ ರೌಂಡ್ ನ ಬಿಟ್ಟು 4ನೇ ರೌಂಡ್ಗೆ ಹೋಗ್ತಿರುವಂತದ್ದು. ಆ ರೌಂಡ್ಗಳು ಎರಡನೇದಾಗಿ ಬಂದು ದಶೆ, ಆಮೇಲೆ ಹಸ್ತರೇಖೆಗಳಿರುವಂತ ಗೆರೆಗಳು. ಇದನ್ನ ನೋಡಿ ಗುರುಗ್ರಹ ನಿಮಗೆ ಏನು ಕೊಡುತ್ತೆ ಅಂತ ಹೇಳ್ಬೋದು. ಸುಮ್ನೆ ಗುರು ಬದಲಾವಣೆ ಆಗ್ತಿದೆ, ಈ ರಾಶಿಗಳಿದ್ದು ಸರ್ ಮೀನ ರಾಶಿ ಬಹಳ ಒಳ್ಳೇದಂತ ಹೇಳಿದ್ರೆ ಹಾಗಲ್ಲ. ನಿಮ್ಮ ಲಗ್ನದಿಂದನೇ ನಿಮ್ಮ ಜ್ಯೋತಿಷ್ಯವನ್ನ ನೋಡ್ಬೇಕು. ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ನಕ್ಷತ್ರದಲ್ಲಿ ಅದೇ ನಕ್ಷತ್ರ ಲಕ್ಷಾಂತರ ಜನ ಇರ್ತಾರೆ. ಲಗ್ನದಲ್ಲಿ ಡಿಗ್ರಿ ವೈಸು ಬಹಳ ಕಷ್ಟ, ಕಡಿಮೆ ಬರ್ತುಗಳಾಗಿರುತ್ತೆ. ಅದ್ರಲ್ಲಿ ಷಷ್ಠ್ಯಾಂಶ ಅಂತೆಲ್ಲ ಹೇಳ್ತಾರೆ. ಈಗ ವಿಚಾರ ಏನಂದ್ರೆ, ಕೇವಲ ಗುರುವಿನ ಗೋಚಾರರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಆದ್ರೂ ಸಹ ನಾಡಿ ಜ್ಯೋತಿಷ್ಯದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ದಾರೆ. ಹಾಗಂತೇಳಿ ಕಂಪ್ಲೀಟ್ ಎಲ್ಲ ಭವಿಷ್ಯ ಕೂಡ ಗುರುವಿನ ಬದಲಾವಣೆಯಿಂದ ಆಗಲ್ಲ. ಆ ಬಗ್ಗೆ ನಾವು ನೋಡಿದಾಗ ಯಾವ ತರದ ಪರಿಣಾಮಗಳು ಯಾವ ರಾಶಿಗಳ ಮೇಲಿರುತ್ತೆ ಅಂತ ಜನರಲ್ ಇಂಡಿಕೇಶನ್ಸ್ ಮಾತ್ರ ನಾವು ಮಾತಾಡೋಣ. ಸೊ ಆ ಬಗೆಯಲ್ಲಿ ಈ ಸಲ ನಾವು ರಾಶಿ ಫಲಗಳನ್ನ ನೋಡೋಣ. ವೃಷಭ ರಾಶಿ, ಈ 2026 ಜೂನ್ ತಿಂಗಳಿನಲ್ಲಿ ಗುರುಗ್ರಹದ ಬದಲಾವಣೆ ವೃಷಭ ರಾಶಿಯವರ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ಗುರುಗ್ರಹ ಬಹಳ ಅವಯೋಗಿಯಾಗಿರುವಂತ ಗ್ರಹ, ಕೆಟ್ಟದನ್ನು ಮಾಡುವಂತ ಗ್ರಹ. ಬಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಒಂದು ಗ್ರಹ ನಿಮಗೆ ಒಳ್ಳೇದ್ ಮಾಡುತ್ತಾ ಕೆಟ್ಟದ್ ಮಾಡುತ್ತಾ ಅಂತ ಹೇಳಿ ಅದಿರೋ ಪೊಸಿಷನ್, ಅದರ ಲಾರ್ಡ್ಶಿಪ್, ಹಲವಾರು ವಿಚಾರಗಳಿಂದ ನಾವು ಅಳಿಬೇಕಾಗುತ್ತೆ. ಸುಮ್ಮನೆ ಗುರುಗ್ರಹ ಬದಲಾವಣೆ ಆಯ್ತು ನಂಗೆ ಗುರುಬಲ ಬಂತು ಅಂತ ಅನ್ಕೊಳ್ಳೋದಲ್ಲ. ತುಂಬಾ ಬೇಸಿಕ್ ಆಗಿರುವಂತ ಅಸ್ಟ್ರಾಲಜಿ ಇದು. ಇದನ್ನ ಇಟ್ಕೊಂಡೇ ಸುಮ್ಮನೆ ಅದ್ರ ಬಗ್ಗೆ ವಿವರವಾಗಿ ಮಾತಾಡುವಂತ ಅಗತ್ಯನೇ ಇಲ್ಲ. ಅದನ್ನ ಸಪೋರ್ಟಿವ್ ಆಗಿ ನಾವು ತಗೋಬೇಕಾಗತ್ತೆ ಅಷ್ಟೇ. ವೃಷಭ ರಾಶಿಗೆ ಬಹಳ ಮುಖ್ಯವಾಗಿ ನಾನು ಗಮನಿಸ್ತಾ ಇರುವಂತದ್ದು 3ನೇ ಮನೆಯಲ್ಲಿ ಆಗ್ತಿರುವಂತಹ ಈ ಗುರುಗ್ರಹದ ಬದಲಾವಣೆ. ಸೊ ಕಾಳಿದಾಸನ ಉತ್ತರ ಕಾಲಾಮೃತ ಗ್ರಂಥದಲ್ಲಿ 3ನೇ ಮನೆಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. 3ನೇ ಮನೆಯಲ್ಲಿ ಈ ಗ್ರಹದ ಬದಲಾವಣೆಯನ್ನ ನಿಮ್ಮ ಹಸ್ತರೇಖೆಗಳಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ವಯಸ್ಸೆಷ್ಟು ನೋಡ್ಕೊಳ್ಳಿ. ನಿಮಗೊಂದು 30 ವರ್ಷ ಅನ್ಕೊಳ್ಳಿ, ನಿಮಗೆ ಗುರುಗ್ರಹ 3ನೇ ರೌಂಡ್ ಅಲ್ಲಿ ನಡೀತಾ ಇದೆ. 3ನೇ ರೌಂಡ್ ಅಲ್ಲಿ ನಾಡಿ ಜ್ಯೋತಿಷದ ಪ್ರಕಾರ ಕೆಲವು ರಿಸಲ್ಟ್, 2ನೇ ರೌಂಡ್ ಅಲ್ಲಿ ಕೆಲವು ರಿಸಲ್ಟ್ ಗಳನ್ನ ಕೊಡುವಂತದ್ದು ಗುರುಗ್ರಹ. ಕೇವಲ ಗುರುಗ್ರಹದ ಬದಲಾವಣೆಯಿಂದ ಹಲವಾರು ಪ್ರೆಡಿಕ್ಷನ್ಸ್ ಗಳನ್ನ ನಾಡಿ ಜ್ಯೋತಿಷದಲ್ಲಿ ಕೊಡ್ತಾರೆ. ಅದನ್ನ ಹಸ್ತರೇಖೆಗಳಿಗೆ ಅನ್ವಯಿಸಬೇಕು. ಇದ್ರ ಮೇಲೆ ಪ್ರೆಡಿಕ್ಷನ್ಸ್ ಕೊಡಬೇಕು, ಸುಮ್ಮನೆ ಗುರುಗ್ರಹ ಬದಲಾವಣೆಯಿಂದ ಅಲ್ಲ. ಇನ್ ಜನರಲ್ ಆಗಿ ಹೇಳೋದಾದ್ರೆ, 3ನೇ ಮನೆಯಲ್ಲಿ ಇರುವಂತ ಕಟಕ ರಾಶಿಯಲ್ಲಿ ಖಂಡಿತವಾಗಲು ಪ್ರಯಾಣಗಳು ಸಾಕಷ್ಟು ಇರುತ್ತೆ. ಅನವಶ್ಯಕ ಪ್ರಯಾಣಗಳು, ಓಡಾಟಗಳು, ತಿರುಗಾಟಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ಓಡಾಟ ಹೆಚ್ಚಾಗಿರುತ್ತೆ. ನಿಮ್ಮ ತಮ್ಮಂದಿರಿಗೆ, ತಂಗಿಯರಿಗೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅನಂತರದಲ್ಲಿ ಗುರುಗ್ರಹದ ಅಲ್ಲಿಂದ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳುವಂತದ್ದು ಡೈರೆಕ್ಟ್ ಆಗಿ ಸಪ್ತಮ ಭಾವವನ್ನು ನೋಡುತ್ತೆ. ಇದರಿಂದ ನಿಮಗೆ ವಿವಾಹ ಪ್ರಾಪ್ತಿಯ ಯೋಗ ಅತಿ ಹೆಚ್ಚಾಗುತ್ತೆ, ಮದುವೆಗಳಾಗುತ್ತೆ, ಸಂಬಂಧಗಳು ಬರುತ್ತೆ. ನಿಂತೋಗಿರುವಂತ ಸಂಬಂಧಗಳು, ಕೋರ್ಟ್ ಮೆಟ್ಟಿಲಿನ ಹತ್ತಿರುವಂತಹ ಸಂಬಂಧಗಳು, ಜಗಳ ಆಡ್ಕೊಂಡು ದೂರ ಆಗಿರುವಂತಹ ಸಂಬಂಧಗಳು ಕೂಡ ಹತ್ತಿರ ಆಗಬಹುದು. ಡಿಸ್ಪ್ಯೂಟ್ಗಳು ಸರಿ ಆಗ್ಬಹುದು. 2ನೇ ಮದುವೆ ಪ್ರಯತ್ನ ಮಾಡ್ತಿರೋರಿಗೆ ಮದುವೆ ಆಗಬಹುದು. ಆಮೇಲೆ ಒಳ್ಳೆಯ ಸಂಬಂಧ ಬಂದು ವಿವಾಹ ಬಹಳ ಶೀಘ್ರವಾಗಿ ಪ್ರಾಪ್ತಿ ಆಗುತ್ತೆ. ಇನ್ ಜನರಲ್ ಆಗಿ ಹೇಳೋದು, ವೃಶ್ಚಿಕ ರಾಶಿಯನ್ನ ಗುರುಗ್ರಹ ನೋಡ್ತಾ ಇದ್ರಿಂದ ಹೇಗೆ ಅಲ್ಲಿಂದ ಮೀನ ರಾಶಿನ ನೋಡ್ತಾ ಇದೆ.
ಮೀನರಾಶಿನ ಗಮನಿಸಿದಾಗ ಲಾಭದ ಸ್ಥಾನವನ್ನ ಗುರುಗ್ರಹ ನೋಡ್ತಾ ಇರೋದು, ಅಷ್ಟಮಾಧಿಪತಿ. ಇದು ಬಂದು ಖಂಡಿತವಾಗ್ಲೂ ಸಹ ಸಡನ್ ಆಗಿ ನಿಮಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣದ ಅನುಕೂಲ, ಹಣದ ಲಾಭ ಹೆಚ್ಚಾಗಿ ಬರುತ್ತೆ, ಹಣದ ಹರಿವು. ಆಮೇಲೆ ಗುರುಗ್ರಹದ ದೃಷ್ಟಿ ನಾವು ಪಂಚಮ ಭಾವ ನೋಡಿದ್ವಿ, ಲಗ್ನದಿಂದ ಸಪ್ತಮ ಭಾವನ ಡೈರೆಕ್ಟ್ ಆಗಿ ನೋಡಿದ್ರೆ ಎಗೇನ್ ಅದು ನವಮ ಭಾವವನ್ನು ನೋಡುತ್ತೆ. ಓಕೆನಾ? ಈ ನವಮ ಭಾವ ಕೂಡ ಬಹಳ ಉತ್ತಮವಾಗಿರೋದು, ತಂದೆಯ ಆರೋಗ್ಯದಲ್ಲಿ ತಂದೆಯ ಯಶಸ್ಸಿಗೂ ಕೂಡ ಕಾರಣವಾಗುತ್ತೆ. ಗುರುಗ್ರಹ ಯಾವಾಗಲೂ ಕೂಡ 3ನೇ ಮನೆಯಲ್ಲಿ ಅಂತ ಶುಭ ಫಲಗಳನ್ನ ಕೊಡೋದಿಲ್ಲ. ಹಾಗಾಗಿ ಒಂದು ಆವರೇಜ್ ಆಗಿರುವಂತ ರಿಸಲ್ಟ್ ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದೇ ಗ್ರಹದ ಬದಲಾವಣೆಯಿಂದ ದೊಡ್ಡ ಮಟ್ಟದ ಬದಲಾವಣೆಗಳಾಗಲ್ಲ, ಇಡೀ ಜಾತಕವನ್ನ ನೋಡಬೇಕಾಗುತ್ತೆ. ಇದ್ರ ನಂತರದಲ್ಲಿ ಈ ಗ್ರಹದಿಂದ 3ನೇ ಮನೆ ಸಂಚಾರ ಅಂತಂದ್ರೆ ನಿಮ್ಗೆ ಹೆಚ್ಚು ಟ್ರಾನ್ಸ್ಫರ್ಗಳಾಗೋ ಸಾಧ್ಯತೆಗಳು, ಸ್ಥಳ ಬದಲಾವಣೆಗಳಾಗೋ ಸಾಧ್ಯತೆಗಳು, ನೀವು ಮನೆಯಿಂದ ದೂರ ಹೋಗುವಂಥದ್ದು ಅಥವಾ ಓದಿರೋ ಸ್ಥಳದಿಂದ ದೂರ ಹೋಗುವಂಥದ್ದು, ಕೆಲಸ ಮಾಡ್ತಿರೋ ಸ್ಥಳಗಳಿಂದ ದೂರ ಹೋಗುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಹೆಚ್ಚಾಗಿ ಇರುತ್ತೆ. ಎಗೇನ್ ಇದು ಬಂದು 3ನೇ ಮನೆಯಲ್ಲಿ ಒಂದು ಗುರುಗ್ರಹ ಉಚ್ಚ ಸ್ಥಾನದಲ್ಲಿರೋದ್ರಿಂದ, ಇದು ಬಂದು ಉಚ್ಚ ಗ್ರಹವಾಗಿರೋದ್ರಿಂದ ಈ ಟೈಮ್ ಪೀರಿಯಡ್ ಅಲ್ಲಿ ನನ್ನ ಪ್ರಕಾರವಾಗಿ ಸ್ಪೋರ್ಟ್ಸ್ ಅಲ್ಲಿ, ಅಥ್ಲೆಟ್ಸ್ ಅಲ್ಲಿ ಯಾರು ಭಾಗವಹಿಸ್ತಿದ್ದೀರಾ, ಕೈಗಳಿಗೆ ಸಂಬಂಧಪಟ್ಟಂತ ವಾಲಿಬಾಲ್ ಆಡುವಂಥದ್ದು, ಶಟಲ್ ಕಾಕ್ ತರದ್ದು, ಬ್ಯಾಡ್ಮಿಂಟನ್, ಈ ತರ ಹಲವಾರು ಗೇಮ್ಸ್ ಗಳಿದೆ ಅಲ್ವಾ, ಚೆಸ್ ನ ಆಡ್ತಾರೆ, ತುಂಬಾ ಗೇಮ್ಸ್ ಗಳೆಲ್ಲ ಕೈಯಲ್ಲೇ ಆಡುವಂಥದ್ದಲ್ವಾ. ಈ ತರ ಗೇಮ್ ಅಲ್ಲಿ ಇನ್ವಾಲ್ವ್ ಆಗ್ತಿರೋರಿಗೆ ಪದವಿಗಳು, ಪುರಸ್ಕಾರಗಳು ಹೆಚ್ಚಾಗುತ್ತೆ, ಅವ್ರ ಲಾಭಗಳು ಹೆಚ್ಚು ಸಿಗುತ್ತೆ. ಆ ಒಂದು ವಿಚಾರದಲ್ಲಿ ಅವರಿಗೆ ಹೆಚ್ಚು ಅಭಿವೃದ್ಧಿಯನ್ನ ನೋಡ್ತಾರೆ ಅವರು. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಆಮೇಲೆ ಹಣದಲ್ಲಿ ಕೂಡ ಅಂತಹ ಬದಲಾವಣೆಗಳೇನು ಆಗೋದಿಲ್ಲ, ಹಣಕಾಸಲ್ಲಿ ಆವರೇಜ್ ಆಗಿರುತ್ತೆ. ಹೊಸ ಬಿಸ್ನೆಸ್ ಗಳು ಮಾಡಿ ಹೊಸ ವ್ಯವಹಾರಗಳ ಕೈ ಹಾಕಿರೋರಿಗೆ ಖಂಡಿತವಾಗ್ಲೂ ಅನುಕೂಲಗಳಾಗತ್ತೆ. ಬಟ್ ನಾನು ಯೂಶುವಲ್ ಆಗಿ ಹೆಚ್ಚಾಗಿ ನಾನು ನೋಡ್ತಾ ಇರೋದು ಹಸ್ತರೇಖೆಗಳನ್ನ ಜಾತಕಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಅಲ್ಲಿ ಏನಾದ್ರೂ ಕೂಡ ಸಪ್ತಮ ಭಾವ ಆಕ್ಟಿವೇಟ್ ಆಗಿದ್ರೆ ಹಸ್ತದಲ್ಲಿ, ಎಗೈನ್ ಡೈರೆಕ್ಟ್ ಆಗಿ ವೃಶ್ಚಿಕ ರಾಶಿಗೆ, ವೃಷಭ ರಾಶಿಗೆ ಸಪ್ತಮ ಭಾವನ ಗುರು ನೋಡೋದ್ರಿಂದ 100% ಮದುವೆ ಆಗುತ್ತೆ. ಸೊ ಇದನ್ನ ಎಲ್ಲ ತರದಲ್ಲೂ ನಾವು ಕನ್ಕ್ಲೂಡ್ ಮಾಡ್ಬೇಕು, ಸುಮ್ಮನೆ ಒಂದರಿಂದ ನೋಡಿದ್ರೆ ಆಗೋದಿಲ್ಲ. ಸೊ ಸೈನ್ಸ್ ಇದು, ಈ ಸೈನ್ಸ್ ಸೈಂಟಿಫಿಕ್ ಆಗಿ ನಾವು ನೋಡ್ಬೇಕಾಗುತ್ತೆ. ಸುಮ್ಮನೆ ಏನೋ ಒಂದು ಜನಗಳು ಏನ್ ಹೇಳಿದ್ರು ಕೇಳ್ತಾರೆ ಅಂತೇಳಿ ಭವಿಷ್ಯವನ್ನು ಹೇಳ್ಬಾರ್ದು, ಗ್ರಂಥಗಳಲ್ಲಿ ಇರೋದನ್ನ ಹೇಳ್ಬೇಕಾಗುತ್ತೆ. ಸೊ ಇಷ್ಟು ವಿಚಾರಗಳು ವೃಷಭ ರಾಶಿಗೆ ಸಂಬಂಧಿಸಿದೆ.